ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 626ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹನುಮಾನನು ಲಂಕೆಯಿಂದ ವಾನರ ಸೇನೆಯತ್ತ ಮರಳ್ತಾನೆ. ಅವರೆಲ್ಲರೂ ಸಮುದ್ರ ದಡದ ಮೇಲೆ ಕೂತ್ಕೊಂಡು ಇವನ್ನ ಕಾಯ್ತಾ ಇರ್ತಾರೆ. ಹನುಮ ಬಂದ ನಂತರ ಸ್ವಾಗತ ಮಾಡ್ತಾರೆ. ಹನುಮನನ್ನು ಪ್ರಶ್ನೆ ಮಾಡಕ್ಕೆ ಹಿಡಿತಾರೆ, ಅನುಭವದ ಬಗ್ಗೆ ಕೇಳ್ತಾರೆ. ಆವಾಗ ನಡೆದ ಎಲ್ಲ ಸಂಗತಿಯನ್ನು ಸಮುದ್ರ ದಾಟಿ ಹೋದ ನಂತರ ಸೀತೆ ಜೊತೆಗೆ ಹೆಂಗೆ ಪರಿಚಯ ಆಯ್ತು, ಸೀತೆಗೆ ತಾನು ರಾಮನ ದೂತ ಅಂತ ಹೆಂಗೆ ಹೇಳ್ಕೊಂಡ, ರಾವಣನ ದರ್ಪ, ನಂತರ ಮಳೆ ಬರೋ ಕಾಲಕ್ಕೆ ಲಂಕೆಯನ್ನು ಅಸ್ತವ್ಯಸ್ತ ಮಾಡಿದ್ದು, ಬೆಂಕಿ ಹಚ್ಚಿದ್ದು ಎಲ್ಲನೂ ಹೇಳ್ತಾ ಬರ್ತಾನೆ. ಲಾಸ್ಟಕ್ಕೆ ಬರೋ ಕಾಲಕ್ಕೆ ಸೀತೆ ಹನುಮಾನನಿಗೆ ಹೇಳ್ತಾಳೆ, ಲಂಕೆಯನ್ನು ನಿನ್ನಲ್ಲಿ ನೀನು ಮಹಾಪರಾಕ್ರಮಿ ಇದೆಯಾ, ನೀನೇ ಇವನ್ನೆಲ್ಲ ಸೋಲಿಸಿ ನಾನು ತೊಗೊಂಡು ಹೋಗ್ಬೋದು. ಆದರೆ ರಾಮನಿಗೆ ನೀನು ಹೇಳಬೇಕು, ಅವನೇ ಬಂದು ಇವರನ್ನೆಲ್ಲ ಸಂಹಾರ ಮಾಡಿ ರಾವಣನ ವಧೆ ಮಾಡಿ ನನ್ನ ತಗೊಂಡು ಹೋಗ್ಲಿಕ್ಕೆ ಹೇಳಂತ ಹೇಳಿ ಒಂದು ಯುದ್ಧ ಪ್ರಚೋದನೆಯ ಮಾತನ್ನು ಸೀತೆ ಹೇಳಿದ್ದನ್ನು ಹನುಮಾನ ಹೇಳ್ತಾನೆ. ಅದನ್ನೇ ಮುಂದುವರಿಸಿ, ನನಗೆ 2 ಮಾಸ ಗಡವು ಇದೆ. ರಾಮ ಬರದಿದ್ದರೆ ನಾ ಅಸಹಾಯಕಳಾಗಿ ಸಾಯಿವೆ. 2 ತಿಂಗಳೊಳಗೆ ಕೊಟ್ಟು ಹೋಗ್ಯಾನ ರಾವಣ. ಮತ್ತು ಅಷ್ಟಾಗ ಬಂದು ನನ್ನ ರಾವಣನನ್ನು ಕೊಂದು ನನ್ನ ಬಿಡಿಸ್ಕೊಂಡು ಹೋದಂದ್ರೆ, ಅಯೋಧ್ಯೆ ಕರ್ಕೊಂಡು ಹೋದಂದ್ರೆ ನಾವು ಬದುಕಿರ್ತೇನೆ, ಬರಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಈ ಒಂದು ಸುದ್ದಿಯನ್ನು ರಾಮನಿಗೆ ಮುಟ್ಟಿಸುವಂಥ ಸೀತೆ ಹೇಳಿದ್ದನ್ನು ಹನುಮಾನನು ಅಂಗದ, ಜಾಂಬವಾನ ಮತ್ತು ಇತರ ವಾನರ ವೀರರಿಗೆ ಹೇಳ್ತಾನೆ. ಅದನ್ನೇ ಮುಂದುವರಿಸಿ, ಕೇಳಿ ಸೀತೆಯ ಶೋಕ ನುಡಿ. ಇದನ್ನೆಲ್ಲ ಹೇಳೋ ಕಾಲಕ್ಕೆ ದುಃಖದಿಂದ ಹೇಳ್ತಾ ಇದ್ದರು. ನನಗೆ ಸಿಟ್ಟೇರಿತ್ತು ಮತ್ತು ನನಗೆ ಬಹಳ ಸಿಟ್ಟು ಬಂತು. ಮುಂದೇನು ಮಾಡಬೇಕೆಂಬುದು ಚಿಂತಿಸಿದೆನು. ಏನು ಮಾಡಲಿಪ್ಪ ಅಂತ ಚಿಂತೆ ಮಾಡಿದೆ. ಹೆಚ್ಚಿಸಿ ನನ್ನ ದೇಹ ನಾಶಪಡಿಸಿದೆ ವನ ಕಟ್ಟಡಗಳನ್ನು. ಆ ಸಿಟ್ಟು ಬಂತು. ನಾನೇನು ಮಾಡಿಬಿಟ್ಟೆ, ಅಲ್ಲಿದ್ದಂಥ ವನಗಳನ್ನು, ಕಟ್ಟಡಗಳನ್ನು, ಲಂಕೆಯಲ್ಲಿರುವಂತಹ ಕಟ್ಟಡಗಳನ್ನು ನಾನು ನಾಶ ಮಾಡಿದೆ. ಸಿದ್ಧನಾದೆ ಯುದ್ಧಕ್ಕೆ. ಇವರಿಗೆ ನನ್ನ ಸಾಮರ್ಥ್ಯ ತೋರಿಸ್ಕೋಬೇಕು, ನಾ ಬಂದದ್ದು ಇವರಿಗೆ ತಿಳಿಸೇ ಹೋಗಬೇಕು ಅನ್ನೋ ಒಂದು ವಿಚಾರದಿಂದ ನಾನು ಯುದ್ಧಕ್ಕೆ ಸಿದ್ಧನಾಗಿ ನಿಂತು. ಕುರುಪಿ ರಾಕ್ಷಸಿಯರು ನಿದ್ರೆಯಿಂದ ಎಚ್ಚೆತ್ತರು. ಹೆದರಿ ಓಡುವ ಪ್ರಾಣಿ ವನ ನಾಶ ದೃಶ್ಯ ಕಂಡರು. ವಾರ್ತೆ ಮುಟ್ಟಿಸಿದರು ರಾವಣನಿಗೆ ರಾಕ್ಷಸರು. ಇದನ್ನೆಲ್ಲ ಏನು ನಾಶ ಮಾಡ್ತಾ ಇದ್ದೆ, ಏನು ಗಲಾಟೆ ಮಾಡ್ತಾ ಇದ್ದೆ, ಗದ್ದಲ ಮಾಡ್ತಾ ಇದ್ದೆ, ಅದನ್ನು ನೋಡಿಕೊಂಡು ಅವ್ರು ಮಲಗಿದ್ರು, ಎಚ್ಚೆತ್ತರು, ನೋಡ್ರು, ಎಲ್ಲ ನಾಶ. ಅವ್ರು ಹೋಗಿ ರಾವಣನಿಗೆ ಹೇಳ್ತಾರೆ, ಓ ಪರಾಕ್ರಮಿ ರಾಜನೇ, ನಿಮ್ಮ ಬಲ ಅರಿಯದ ವಾನರ ನಾಶಪಡಿಸಿ ಅನ್ನೋ ಅಶೋಕನ. ನಿಮ್ಗೆ ಯಾರು ಅನ್ನೋದು ಗೊತ್ತಿಲ್ಲ ವಾನರನಿಗೆ. ಅವನು ಏನು ಮಾಡ್ಯಾನಂದ್ರೆ ನಿಮ್ಮ ಅಗದಿ ಪ್ರೀತಿಯ ವನ ಅಶೋಕವನವನ್ನು ನಾಶ ಮಾಡಿದಾನೆ. ನಿನ್ನ ವಿರುದ್ಧ ಅಪರಾಧವೆಸಗಿದ ವಾನರ ಈ ನಾಶಪಡಿಸಿ ಅಪರಾಧ ಮಾಡಿದಾನೆ. ವಧಿಸಲು ಆಜ್ಞಾಪಿಸು ಓ ಸಾಮ್ರಾಟನೇ, ಅವನ್ನ ವಧೆ ಮಾಡಲಿಕ್ಕೆ ನೀನು ಆಜ್ಞೆಯನ್ನು ಕೊಡು ಅಂತ ಹೇಳಿ ರಾಕ್ಷಸಿಯರು ಬಂದ ರಾವಣನನ್ನು ಕೇಳ್ತಾರೆ. ಕೇಳುತ್ತಲೇ ಸುದ್ದಿ ರಾವಣ ಕಳುಹಿಸಿದ ಭಯಾನಕ ಕಿಂಕರರನ್ನು ನನ್ನ ವಧಿಸಲು. ಹನುಮ ಹೇಳ್ತಾನೆ, ಈ ಸುದ್ದಿ ಮುಟ್ಟುಗುಡದ ನನ್ನ ಕೊಲ್ಲಕ ಕಿಂಕರರನ್ನ, ಭಯಾನಕ ಕಿಂಕರನ, ಮಹಾಕ್ರೂರಿ ಕಿಂಕರರ ಸೈನ್ಯವನ್ನು ನಾನು ಕಳಿಸ್ತಾನ. ಶೂಲ ದೊಣ್ಣೆ ಹಿಡಿದು 8,000 ಕಿಂಕರರನ್ನು, 8,000 ಕಿಂಕರರು ನನ್ನ ಹೊಡಿಲಿಕ್ಕೆ ಬಂದರು. ಸಂಹರಿಸಿದೆ ಕಬ್ಬಿನ ಸಲಾಕಿಂದನ. ನೋಡಿ, ಇಲ್ಲಿ ಅವ್ರು 8,000 ಮಂದಿಯನ್ನು ಬಂದಿರಲ್ಲ, ಅವ್ರನ್ನ ನಾನೇನು ಮಾಡಿದೆ, ಒಂದು ಕಬ್ಬಿನ ಸಲಾಕಿಯಿಂದ ಹೊಡೆದೆ. ಇಲ್ಲಿ ಗದೆ ಇಲ್ಲ. ಹನುಮಾನ ಗದಕ್ಕೆ ಹೋಗೋ ಕಾಲಕ್ಕೂ ಗದೆ ಇಲ್ಲ. ಎಷ್ಟು ಜನ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ, ಅಲ್ಲಿಯೂ ಗದೆ ಇಲ್ಲ. ಆದರೆ ಇತ್ತೀಚಿನ ಈ ಕವಿ ಮಹಾಶಯರು, ಭಕ್ತರು
ತುಳಸಿದಾಸನ ಹಿಡ್ಕೊಂಡೇ ಇವರೆಲ್ಲ ಹನುಮಾನ ಕೈಯಲ್ಲಿ ಒಂದು ಗದೆಯನ್ನು ಕೊಟ್ಟಾರೆ. ಹನುಮಾನನ ಆಯುಧ ಯಾವುದಪ್ಪ ಅಂದರೆ ಗದೆ. ಹನುಮಾನನ ಆಯುಧ ಅವನ ಕೈಗಳು, ಅವನ ಬಾಲ, ಅವನ ಶರೀರನ ಅವನ ಆಯುಧ ಆಗಿತ್ತು. ತನ್ನ ಶರೀರವನ್ನು ಆಯುಧವನ್ನಾಗಿ ಉಪಯೋಗಿಸಿ ಸಂಹಾರ ಮಾಡಿದ. ನೋಡಿ ಈ ಕಲೆ ಇದಲ್ಲ, ದೇಹದ ಪ್ರತಿಯೊಂದು ಅಂಗವನ್ನು ಆಯುಧವನ್ನಾಗಿ ಬಳಸುವಂಥ ಕಲೆ ಏನಿದೆಯಲ್ಲ, ರಾಮಾಯಣದಲ್ಲಿ ಹನುಮಾನನ ಮೂಲಕ, ವಾನರರ ಮೂಲಕ ಏನು ಪರಿಚಯ ಆಗ್ತಿದೆ. ಇಂಥ ಕಲೆಯನ್ನು ಇವತ್ತು ನಾವು ಎಲ್ಲಿ ಕಾಣಿಸ್ತೇವೆ ಅಂದರೆ ಚೀನಾದಲ್ಲಿ ಕಾಣಿಸ್ತೇವೆ, ಜಪಾನ್ದಲ್ಲಿ ಕಾಣಿಸ್ತೇವೆ. ಹೆಚ್ಚು ರಾಮಾಯಣ ಎಲ್ಲಿ ಪ್ರಚಾರ ಆಗಿದೆ, ಇವತ್ತಿಗೂ ಪೂಜ್ಯನೇ ಇದೆ ರಾಮಾಯಣ, ಅಲ್ಲಿ ಅವರು ಇಂಥ ಕಲೆಗಳನ್ನು ಕಲಿತಾರೆ. ಇವತ್ತು ಜಗತ್ ಪ್ರಸಿದ್ಧ ಕಲೆ ಅದು. ಆದರೆ ಯಾವ ಕಲೆ ನಮ್ಮಲ್ಲಿತ್ತಲ್ಲ, ಇವತ್ತಿನ ಆ ಕಲೆ ನಿಮ್ಗೆ ನೋಡಲಿಕ್ಕೇನು ಸಿಗೋದಿಲ್ಲ. ಯಾಕಂದ್ರೆ ಜನ ಬಹಳಷ್ಟು ಬುದ್ಧಿವಂತರು. ರಾಮಾಯಣ ಒಂದು ಕಟ್ಟುಕತೆ, ಇದು ನಡೆದೇ ಇಲ್ಲ ಅನ್ನುವಂಥ ಜನ. ಇತ್ತೀಚೆಗೆ ಒಂದು ನ್ಯಾರೇಷನ್ ನಡೆದಿದೆ, ಬುದ್ಧ ಧರ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಭರತ ಭೂಮಿಯಲ್ಲಿ ಮೊದಲೇ ಧರ್ಮನ ಬುದ್ಧ ಧರ್ಮ ಅಂತ ಹೇಳ್ತಾರೆ. ಎಲ್ಲ ಗುಡಿಗಳನ್ನು ಬುದ್ಧನ ಕಟ್ಟಿಸಿದಂತ ಹೇಳ್ತಾರೆ. ಈ ಒಂದು ನ್ಯಾರೇಷನ್ ನಡೆದಿದೆ, ತಪ್ಪು ನ್ಯಾರೇಷನ್ ಇದು. ಬುದ್ಧನಲ್ಲಿರುವ, ಗೌತಮ್ ಬುದ್ಧನಲ್ಲಿರುವಂಥ ಎಲ್ಲ ಮೆರಿಟ್ಗಳನ್ನು ಅವರೇ ಹಾಳು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರೆಲ್ಲರಿಗೂ ಬೇಕಾದದ್ದು ಪಾಲಿಟಿಕಲ್ ಪವರ್. ಅದು ಪಾಲಿಟಿಕಲ್ ಪವರ್, ವೋಟ್ ಬ್ಯಾಂಕನ್ನು ಮಾಡೋ ಸಲುವಾಗಿ ಬುದ್ಧನನ್ನು ಒಂದು ಲಾಂಛನವನ್ನಾಗಿ ಬಳಸಿಕೊಂಡು ಬುದ್ಧನ ಇತಿಹಾಸವನ್ನು, ಬುದ್ಧನ ಪ್ರೀಚಿಂಗ್ಸ್ಗಳನ್ನೆಲ್ಲ ಹಾಳು ಮಾಡ್ತಾರೆ. ಬುದ್ಧ ಯಾವಾಗಲೂ ಶಾಂತಪ್ರಿಯ, ದ್ವೇಷ ಇಲ್ಲ ಅವನಲ್ಲಿ, ಸಹಿಷ್ಣುತೆ ಭಾವನೆ, ಎಲ್ಲರೂ ಒಂದೇ. ಅವನು ತೊಗೊಂಡು ಹೋದದ್ದನ್ನು ಈಸ್ ಎ ಸಿಂಬಲ್ ಆಫ್ ಸ್ಯಾಕ್ರಿಫೈಸ್, ತ್ಯಾಗದ ಸಿಂಬಲ್ ಅವನು. ಮೋಕ್ಷಕ್ಕಾಗಿ ಮೋಕ್ಷಕ್ಕಾಗಿ, ಆತ್ಮ ವಿಮೋಚನೆಗಾಗಿ ಜನರನ್ನು ತಗೊಂಡು ಹೋಗೋ ಪ್ರಯತ್ನ ಮಾಡಿದಂಥ ಬುದ್ಧ, ಆ ಬುದ್ಧನನ್ನು ಇವತ್ತಿನ ಪಂಡಿತರು, ಬೌದ್ಧ ಧರ್ಮದಲ್ಲಿ ಪ್ರವೀಣರಂತ ಹೇಳ್ಕೊಳ್ಳುವಂಥ ಪಂಡಿತರು ಯಾವ್ಯಾವ ರೂಪದಲ್ಲಿ ಬುದ್ಧನನ್ನು ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಂಥವೆಲ್ಲ ಇವೇ ಇಲ್ಲೇ. ಯಾಕಂದರೆ ಇವು ಕಟ್ಟುಕತೆ ಅಲ್ಲ, ನಡೆದಂಥ ಘಟನೆಗಳು. ಅದಕ್ಕೆ ಹನುಮ ಹೇಳ್ತಾನೆ, ಇಷ್ಟು 8,000 ಮಂದಿ ಬಂದಿದ್ರಪ್ಪ, ಅಲ್ಲೇ ನಾನು ಏನು ನಿಂತಿದ್ನಿ ದ್ವಾರವಾಗಲ್ಲ, ಅಲ್ಲೇ ಒಂದು ಕಬ್ಬಿನ ಸಲಾಕೆ ಸಿಕ್ತು. ಆ ಸಲಾಕೆಯನ್ನು ಕಿತ್ಕೊಂಡು ಅವ್ರನ್ನೆಲ್ಲ ಸಂಹಾರ ಮಾಡಿದೆ. ಕೆಲವರು ಓಡಿ ಮುಟ್ಟಿಸಿದ್ರು ಸುದ್ದಿ ರಾವಣಿಗೆ. ಈ ನಡೆದ ಘಟನೆಯನ್ನು ಕೆಲವೊಂದು ಜನ ಅಲ್ಲಿಂದ ಓಡಿ ಹೋಗಿ ರಾವಣಿಗೆ ಹೇಳಿದರು. ಕಳಿಸಿದ ರಾವಣ ಪ್ರಹಸ್ತ ಪುತ್ರ, ಪ್ರಹಸ್ತ ರಾವಣನ ಮಗ, ಹಿರಿಮಗ. ಅವ ಮತ್ತು ಸೈನ್ಯಾಧಿಪತಿ, ಅವನು ಚೀಫ್ ಆಫ್ ಆರ್ಮಿ, ಅವನು ರಾವಣನ ಸೈನ್ಯದ ದಂಡನಾಯಕ, ಮುಖ್ಯ ದಂಡನಾಯಕ ಪ್ರಹಸ್ತ. ಪ್ರಹಸ್ತನ ಪುತ್ರ ಯಾರಂದ್ರೆ ಜಂಬುಮಾಲಿ, ಮಹಾಪರಾಕ್ರಮಿ. ರಾವಣ ಏನು ಮಾಡ್ತಾನಂದ್ರೆ ಸೈನ್ಯದೊಂದಿಗೆ ಜಂಬುಮಾಲಿಯನ್ನು ಹನುಮನನ್ನು ಬಂಧಿಸಲು ಇಲ್ಲವೇ ವಧೆ ಮಾಡಲು ಕಳಿಸಿಕೊಡ್ತಾನೆ. ಯುದ್ಧ ನಿಪುಣ ಜಂಬುಮಾಲಿ ಮತ್ತು ಸೈನ್ಯವನ್ನು ಸಂಹರಿಸಿದ ಕಬ್ಬಿನ ಸಲಾಕೆಯಿಂದ, ಪುನಃ ಉಚ್ಚರಿಸ್ತಾನೆ ನಾವು, ಅದೇನು ಕಬ್ಬಿನ ಸಲಾಕೆ ಇತ್ತಲ್ಲ, ಅದೇ ಕಬ್ಬಿನ ಸಲಾಕೆಯಿಂದ ಅವನು ಕೊಂದೆ. ಅವನು ಕರ್ಕೊಂಡು ಬಂದಿದ್ದ ಆ ಸೈನ್ಯನು ಸಂಹರಿಸಿದೆ. ಕೇಳಿ ಸುದ್ದಿ ರಾವಣ ಕಳಿಸಿದ ಮಹಾ ಸೈನ್ಯದೊಂದಿಗೆ ಮಂತ್ರಿ ಪ್ರಹಸ್ತನ ಪಂಚಪುತ್ರರು. ಇದನ್ನು ಕೇಳುತ್ತಲೇ ಮತ್ತೇನು ಮಾಡಿದ, ಉಳಿದ ಒಂದು 5 ಮಂದಿ ಮಕ್ಕಳೇನಿದ್ರಲ್ಲ ಪ್ರಹಸ್ತನ, ಆ ಮಕ್ಕಳನ್ನು ಅವರು ಯುದ್ಧ ಮಹಾಪರಾಕ್ರಮಿಗಳು, ಅವರನ್ನು ಯುದ್ಧಕ್ಕೆ ಕಳಿಸಿದ. ಪ್ರಬಲ ಮಹಾವೀರ ಮಂತ್ರಿ ಪುತ್ರರು ಮತ್ತು ಸೈನ್ಯ ವಧಿಸಿದಿನ ಕಬ್ಬಿನ ಸಲಾಕೆ, ಅದೇ ಕಬ್ಬಿನ ಸಲಾಕೆಯಿಂದ ಅವರೇನು ಪ್ರಹಸ್ತನ ಪುತ್ರ ಬಂದಿರಲ್ಲ 5 ಮಂದಿ, ಅವರು ಅವ್ರ ಜೊತೆಗೆ ಬಂದಂಥ ಎಲ್ಲ ಸೈನ್ಯವನ್ನು ಸಂಹರಿಸಿದೆ. ಕಳುಹಿಸಿದ ದಶದಲ್ಲಿ ರಾವಣ ತನ್ನ ಶೂರಪುತ್ರ ಅಕ್ಷನನ್ನು, ಅವರೆಲ್ಲ ಮೊಮ್ಮಕ್ಕಳು ಸತ್ತವ್ರ, ಸಿಟ್ಟು ಬರ್ತದ, ತನ್ನ ಮಗನ ಕಳಿಸಿಬಿಡ್ತಾನ ಅಕ್ಷನನ್ನು ಮಾಡಲು ಯುದ್ಧನೊಂದಿಗೆ. ಯುದ್ಧ ಕಲೆ ನಿಪುಣ ಮಂದೋದರಿ ಪುತ್ರ, ಇವನು ಮಂದೋದರಿ ಪುತ್ರ ಅಕ್ಷ. ಅವನು ಖಡ್ಗ ಗುರಾಣಿಯೊಂದಿಗೆ ನೆಗೆದ ಆಕಾಶಕ್ಕೆ. ಮಹಾಪರಾಕ್ರಮಿ ಇದ್ದವನು, ಖಡ್ಗ ಮತ್ತು ಗುರಾಣಿ ಹಿಡ್ಕೊಂಡು ಬರ್ತಾನೆ. ಶೌರ್ಯದಿ ಹಲ್ಲೆ ಮಾಡಿದ ನನ್ನ ಮೇಲೆ ಹಲ್ಲೆ ಮಾಡಿದ, ನನ್ನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಿದ, ನನಗೆ ಗಾಯ ಮಾಡಿದ ಅಂತ ಹೇಳ್ತಾನೆ. ಬಿರುಗಾಳಿಯಂತೆ ಸುತ್ತಿ ಅಕ್ಷನ ನಾ ಸಂಹರಿಸಿದೆ. ಅಷ್ಟೇ ಚಾಲಕತನದಿಂದ, ತಂತ್ರಗಾರಿಕೆಯಿಂದ ನಾನು ಏನು ಮಾಡಿದೆ, ಅವನನ್ನು ಸಂಹರಿಸಿದೆ. ಕೇಳಿ ಅಕ್ಷನ ಸಾವಿನ ಸುದ್ದಿ
ಇದು ಮಗನ ಸುದ್ದಿ ಸತ್ತದ್ದು ಕೇಳಿದ ತಕ್ಷಣ ರಾವಣಿಗೆ ಸಿಟ್ಟು ಬಂತು. ಕೆರಳಿದ ರಾವಣ ಎರಡನೇ ಮಗ ಇಂದ್ರಜಿತನ ಕಳುಹಿಸಿದ ಯುದ್ಧಕ್ಕೆ. ಇಂದ್ರಜಿತನ ಕಳಿಸ್ತಾನೆ. ಮೇಘನಾಥ್ ಅಂತಾರೆ, ಇಂದ್ರಜಿತನು ಅಂತಾರೆ. ಇಂದ್ರನನ್ನು ಸೋಲಿಸಿದ್ರಿಂದ ಇಂದ್ರಜಿತ್ ಅಂತ ಕರೀತಾರೆ. ಮೇಘನಾಥ ಹುಟ್ಟುವಾಗ ಆಕಾಶದಲ್ಲಿ ಅವನ ಧ್ವನಿ ಹೆಂಗಿತ್ತಂದ್ರೆ ಗುಡುಗ್ತದಲ್ಲ, ಮಿಂಚು ಗುಡುಗಿದಂಗೆ. ಅದಕ್ಕೆ ಮೇಘಗಳಿಂದ ಬರುವಂಥ ಗುಡುಗಿನ ಶಬ್ದ ಹಂಗೆ ಗದ್ದರಿಸ್ತಿದ್ದ. ಮೇಘನಾಥನ್ ಏನು ಮಾಡ್ತಾನಂದರೆ ಇಂದ್ರಜಿತನನ್ನು ಹನುಮನನ್ನು ಹಿಡಿಯಲು ಅಥವಾ ವಧಿಸಲು ಕಳಿಸಿಕೊಡ್ತಾನೆ. ಮೊಂಡ ಮೇಧಾವಿ ಬುದ್ಧಿವಂತ, ಮೊಂಡತನದ ಬುದ್ಧಿವಂತ. ಜಿದ್ದುಕೋರೆಲ್ಲ ನಂದೇ ಶ್ರೇಷ್ಠ ಅನ್ನೋರೆಲ್ಲ ಮೊಂಡತನ. ಅವರು ವಿಜ್ಞಾನಿಗಳು ಅನ್ನೋದರಲ್ಲಿ, ಅವರು ತತ್ವಜ್ಞಾನಿಗಳು ಅನ್ನೋದರಲ್ಲಿ, ಅವರು ಮೇಧಾವಿಗಳು ಅನ್ನೋದರಲ್ಲಿ ಏನೂ ಸಂದೇಹವಿಲ್ಲ, ಬುದ್ಧಿವಂತರೇ ಅವರು. ಆದರೆ ನಂದೇ ನೀವು ಫಾಲೋ ಮಾಡಬೇಕು ಅಂಥೇಳಿ ಇನ್ನೊಬ್ಬರಿಗೆ ಅದರ ಮೇಲೆ ವಿಚಾರ ಮಾಡ್ದಂಗೇನು ಒತ್ತಡ ಹೇರ್ತಾರಲ್ಲ, ಅದು ಒಂದು ಮೊಂಡತನ. ಯಾವ ಮೇಧಾವಿಗಳಲ್ಲಿ ಮೊಂಡತನ ಇರ್ತದನೋ ಅವ್ರನ್ನ ಬೆನ್ನು ಹತ್ತಿದರೂ ಬುದ್ಧಿನೂ ಬೆಳೆಯಲಿಲ್ಲ ಮತ್ತು ಅವರು ಜ್ಞಾನವನ್ನು ಉದ್ಧಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಅದಕ್ಕೆ ಇಲ್ಲಿ ಅವನೇನು ಹೇಳ್ತಾನೆ ಕವಿ, ಮೊಂಡ ಮೇಧಾವಿ ಇಂದ್ರಜಿತನೊಂದಿಗೆ ಯುದ್ಧ ಮಾಡಿದೆ, ತೃಪ್ತಿ ಸಿಕ್ಕಿತೆನಗೆ. ಮಹಾಪರಾಕ್ರಮಿ ಯುದ್ಧ ಮಾಡೋ ಕಾಲಕ್ಕೆ ನನ್ನ ಸಮಬಲದವನ ಜೊತೆಗೆ ಯುದ್ಧ ಮಾಡಿದಾಗ ನನಗೆ ಸಂತೋಷ ಅನ್ನಿಸ್ತು. ಕಡಿಮೆ ಬಲದವ್ರ ಜೊತೆಗೆ ಯುದ್ಧ ಮಾಡೋದು ಅದೇನಷ್ಟೊಂದು ಸಂತೋಷ ಅನ್ನಿಸೋದಿಲ್ಲ. ಇವತ್ತರೂ ಈ ತತ್ವ ಇದೆ. ರಾಜಕಾರಣದಲ್ಲಿ ಪೈಪೋಟಿ ಇಳಿಬೇಕಾದ್ರೆ ಸಮಬಲದವ್ರ ಜೊತೆಗೆ ಪೈಪೋಟಿ ಇಳಿಬೇಕು. ನಮಗಿಂತನೂ ಕಡಿಮೆ ಬಲ ಇದ್ದವರು ಅವ್ರ ಜೊತೆಗೆ ನೀವು ಪೈಪೋಟಿ ಮಾಡೋದು ನಿಮ್ಮ ಇದೊಂದು ಶೌರ್ಯ ಅಲ್ಲ. ನಿಮ್ಮ ಶೌರ್ಯ ಅಂದರೆ ನಿಮ್ಮಲ್ಲಿ ಹಣ ಇರಲಿ, ವಿದ್ಯೆ ಇರಲಿ, ಜನದ ನಿಮಗೆ ಏನಂತಾರೆ ಸಪೋರ್ಟ್ ಇರಲಿ, ಏನೇ ಇರಲಿ, ನಿಮ್ಮಷ್ಟೇ ಬಲ ಇದ್ದವರ ಜೊತೆಗೆ ನೀವು ಹೋರಾಟ ಮಾಡಬೇಕು. ನಿಮಗಿಂತ ಕಡಿಮೆ ಇದ್ದವ್ರ ಜೊತೆಗೆ ಎಂದು ನೀವು ಹೋರಾಟ ಮಾಡಬಾರ್ದು, ಅವರನ್ನು ದಮನ ಮಾಡಲಿಕ್ಕೆ ಹೋಗಬಾರದು. ಅದಕ್ಕೆ ಹನುಮ ಹೇಳ್ತಾನ, ನನ್ನ ಸಮಬಲದ ಇಂದ್ರಜಿತ ಅವನ ಕೂಡ ಯುದ್ಧ ಮಾಡೋಕೆ ನನಗೆ ಬಹಳ ಸಂತೋಷ ಆಯಿತು. ಕಂಡು ಎನ್ನ ಪ್ರತಿರೋಧ ಕಟ್ಟಿದ ಎನ್ನ ಬ್ರಹ್ಮಾಸ್ತ್ರದಿ ಇಂದ್ರಜಿತ ತನ್ನ ಸೈನ್ಯ ರಕ್ಷಣೆಗೆ. ನಾನೇನು ಮಾಡ್ತಾ ಇದ್ದೆ, ಸೈನ್ಯವನ್ನು ಅವನ ಜೊತೆಗೆ ಬಂದಂಥ ಸೈನ್ಯವನ್ನು ಹೊಡಿತಾ ಇದ್ದೆ. ನಾನು ನೋಡಿದವ ನನ್ನ ಪರಾಕ್ರಮವನ್ನ. ಇನ್ನಿದು ಉಪಯೋಗಗಳನ್ನು ಕೊಲ್ಲೋದು, ಹನುಮಾನನನ್ನು ವಧೆ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲಂತ ತಿಳ್ಕೊಂಡು ನಾವೇನು ಮಾಡಿದ, ಬ್ರಹ್ಮಾಸ್ತ್ರವನ್ನು ಬಳಸಿ ನನ್ನನ್ನು ಬಂಧಿಸಿದ. ಮತ್ತಷ್ಟು ಬಿಗಿದು ಬಂಧಿಸಿದರು ರಾಕ್ಷಸರು ಎನ್ನ, ಹಾಜರುಪಡಿಸಿದರು ರಾವಣ ಸಮಕ್ಷಮದಲ್ಲಿ. ಅವನು ಬ್ರಹ್ಮಾಸ್ತ್ರದಿಂದ ಕಟ್ಟಿದ್ದ, ಇವರು ಬಂದು ಹಗ್ಗ ತಗೊಂಡು ಮತ್ತಷ್ಟು ಬಿಗಿಯಾಗಿ ಕಟ್ಟಿ ನನ್ನನ್ನು ಎಳ್ಕೊಂಡು ರಾವಣನ ಮುಂದೆ ನನ್ನನ್ನು ಹಾಜರುಪಡಿಸಿದರು. ನೋಡಿ ಎನ್ನ ದುಷ್ಟ ರಾವಣ ನುಡಿದ. ನನ್ನೇನು ನೋಡಿದ ರಾವಣ, ದುಷ್ಟ ರಾವಣ ಹೇಳ್ತಾ ಏನಂತಾರಂದ್ರೆ, ಲಂಕೆಗೆ ಬಂದು ಯಾಕೆ, ರಾಕ್ಷಸರನ್ನು ಕೊಂದಿ ಯಾಕಪ್ಪ ನೀ ಲಂಕೆಗೆ ಯಾಕೆ ಬಂದು, ನಮ್ಮ ರಾಕ್ಷಸರನ್ನ ಯಾಕೆ ಕೊಂದಿ ಅಂತ ಪ್ರಶ್ನೆ ರಾವಣ ಹನುಮನನ್ನ ಕೇಳಿದ. ನಾನು ಕೇಳಿದಂತ ಹನುಮ ಹೇಳ್ತಿರ್ತಾನಂತ ಕತಿ. ಉತ್ತರಿಸಿದೆ, ನಾ ಮಾಡಿದೆ ಇದೆಲ್ಲವೂ ಸೀತೆಗಾಗಿ. ನಾ ನೇರವಾಗಿ ರಾವಣಿಗೆ ಹೇಳಿದೆ, ನೋಡು ರಾವಣ, ನಾ ಬಂದಿದ್ದನ್ನು ಸೀತೆಯ ಸಲುವಾಗಿ ಹುಡುಕೊಂಡು, ಅದಕ್ಕಾಗಿ ನಾನು ಸೀತೆಗಾಗಿ ಈ ರೀತಿಯಾಗಿ ಉತ್ತರ ಕೊಟ್ಟಿರುವೆ. ನಾನು ಸೀತೆ ಹುಡುಕಲು ಬಂದೆ, ನಾ ವಾಯುಪುತ್ರ ಹನುಮಾನ ತನ್ನ ಪರಿಚಯ ಹೇಳಿದ. ನಾ ಬಂದಿದ್ದನ ಒಂದು ಸೀತೆಯನ್ನು ಹುಡುಕ್ಲಿಕ್ಕೆ. ನಾನು ಯಾರಂದರೆ ನಾನು ವಾಯುದೇವನ ಪುತ್ರ ಹನುಮಾನ್ ಅಂತ ಹೇಳ್ತಾನೆ. ನಾನು ಸುಗ್ರೀವನ ಮಂತ್ರಿ ರಾಮನ ದೂತ. ವಾಯುದೇವನ ಮಗ, ಸುಗ್ರೀವನ ಮಂತ್ರಿ, ರಾಮನ ಭಕ್ತ. ನಾನು ದೂತ, ರಾಮನ ದೂತನಾಗಿ ಬಂದನಿಲ್ಲಿ. ನಿನ್ನ ಕಾಣಲು ಬಂದಿರುವೆ ರಾಮನ ದೂತನಾಗಿ ನಿನಗೆ ಭೇಟಿಗೆ ಬಂದೇನಪ್ಪ ಅಂತ ಹೇಳ್ತಾನೆ. ಕೇಳಿ ಹನು ಸುಗ್ರೀವ ನಿನ್ನ ಕುಶಲತೆ. ನೋಡಿ, ಫಸ್ಟ್ ಭೇಟಿ ಆದ ಕೂಡಲೇ ನಮ್ಮ ರಾಜ ನಿನ್ನ ಕುಶಲತೆ ಬಗ್ಗೆ ಕೇಳ್ಯಾನ. ಅವರ್ಯೂ ಚೆನ್ನಾಗಿದ್ದೀಯಾ ಅಂತ ಕೇಳ್ಯಾನ, ನಿನ್ನ ಕುಶಲತೆ ಬಗ್ಗೆ ಕೇಳ್ಯಾನ. ಧರ್ಮನಿಷ್ಠೆ ಹಿತೋಪದೇಶಗಳನ್ನು ತಿಳಿಸನು ನಿನಗೆ. ಧರ್ಮನಿಷ್ಠನಾಗಿರು, ಹಿತೋಪದೇಶಗಳನ್ನು. ಈಗೇನು ತಪ್ಪು ಮಾಡಿದೆಯಲ್ಲ, ಸೀತೆಯನ್ನು ಅಪಹರಿಸ್ಕೊಂಡು ಬಂದು ಇದು ಅಧರ್ಮ ಕಾರ್ಯ ಅದಪ್ಪ, ನೀನು ಧರ್ಮಿಷ್ಠನಾಗಿ ದೊಡ್ಡ ಒಂದು ಪಂಡಿತನಾಗಿ ಇಂಥ ಒಂದು ಕೆಲಸ ಮಾಡಬೇಡಂತ ಉಪದೇಶಗಳನ್ನು ನಿನಗೆ ಹೇಳಿ ಕಳಿಸ್ಯಾನ. ತಿಳಿಸನು ನಿನಗೆ. ಋಷ್ಯಮುಖ ಪರ್ವತದಲ್ಲಿ ವಾಸವಿದ್ದ ನನಗೆ
ಪರಾಕ್ರಮಿ ರಾಮನ ಸ್ನೇಹವಾಯಿತಲ್ಲಿ ಇನ್ನು ಮುಂದೆ ನನಗೂ ರಾಮಗ ಸ್ನೇಹಿತೆ ಹೆಂಗಾಯಿತು, ನಾವು ರಾಮನ ಭೇಟಿ ಹೆಂಗದು, ರಾಮ ನಮ್ಮ ಜೊತೆಗೆ ಹೆಂಗೆ ಸ್ನೇಹವನ್ನು ಬೆಳೆಸ್ಕೊಂಡ ಅನ್ನೋದನ್ನು ನಾನು ರಾವಣನಿಗೆ ಹೇಳಿದೆ ಅಂತ ಹೇಳಿ ಹನುಮಾನ್ ಹೇಳ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತು ರಾವಣ ಅಲ್ಲಿ ನಡೆದ ಹನುಮಾನನು ಅಲ್ಲಿ ನಡೆದ ಘಟನೆಗಳನ್ನು ತನ್ನ ವಾನರ ಜೊತೆಗೆ ಯಾವ ರೀತಿ ಹಂಚಿಕೊಂಡೋದನ್ನು ಅನ್ನುವಂಥ ವಿಚಾರಗಳನ್ನು ನಾನು ತಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.